ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೇಘನಾ ಮನೋಜ್ ಗೌಡ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳೋದಕ್ಕಿಂತ ಮುಂಚೆ, ಇವತ್ತು ಮಾರ್ಚ್ 8 ವಿಮೆನ್ಸ್ ಡೇ ಆಗಿರೋದ್ರಿಂದ ಫಸ್ಟ್ ಎಲ್ಲ ಮಹಿಳೆಯರಿಗೂ ಹ್ಯಾಪಿ ವಿಮೆನ್ಸ್ ಡೇ. ಸೊ ಇವತ್ತು ಏನಂದ್ರೆ, ನಾನು ಮತ್ತೆ ಸ್ವೀಟಿ ದೇವಸ್ಥಾನಕ್ಕೆ ಹೋಗೋದು ಅಂತ ಅನ್ಕೊಂಡಿದೀವಿ. ಒಂದು 15 days ಬ್ಯಾಕ್ ಇಂದಾನೆ ಸ್ವೀಟಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಿದ್ಲು. ಲಾಸ್ಟ್ ಸ್ಯಾಟರ್ಡೆ ಹೋಗೋಣ ಅಂದ್ಬಿಟ್ಟು ಅನ್ಕೊಂಡಿದ್ವಿ. ಆದ್ರೆ ನನಗೇನೋ ಬೇರೆ ಕೆಲಸ ಬಂದಿದ್ರಿಂದ ನಾನು ಬೇರೆ ಕಡೆ ಹೋದೆ, ಹಾಗಾಗಿ ಹೋಗಕ್ ಆಗ್ಲಿಲ್ಲ ನಾವು. ಅದಕ್ಕೆ ಅಂತ ನಾನು ಮತ್ತೆ ಸ್ವೀಟಿ ಇವತ್ತು ಗವಿಗಂಗಾಧರನಾಥ ಸ್ವಾಮಿ ಟೆಂಪಲ್, ಅಲ್ಲಿಂದ ಬುಲ್ ಟೆಂಪಲ್, ಅಲ್ಲಿಂದ ಚೂರು ಮುಂದೆ ಹೋದ್ರೆ ಕೃಷ್ಣನ್ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಅನ್ಕೊಂತಾ ಇದೀವಿ. ಸೊ ಇನ್ 15 minutes ಅಲ್ಲಿ ಮನೆ ಬಿಡ್ತೀನಿ. ಮನೆ ದೇವ್ರ ಪೂಜೆ ಮಾಡಿಬಿಟ್ಟು ಹೊರಡೋಣ ಅಂದ್ಕೊಂಡು ನಾನು ಹಂಗೆ ಇದ್ದೆ. ಸೊ ಇವತ್ತು ದೇವಸ್ಥಾನಕ್ಕೆ ಹೋಗ್ತಿರೋದಲ್ವಾ, ಹಾಗಾಗಿ ಇರಲಿ ಅಂದ್ಬಿಟ್ಟು ಈ ಒಂದು ಚೂಡಿದಾರ್ ಹಾಕ್ಕೊಂಡಿದ್ದೀನಿ ನಾನು. ನಂಗೊಂದು ಫುಲ್ ಖುಷಿ ಆಯಿತು. ಒಂಥರ ಚೆನ್ನಾಗಿದೆ ಈ ಚೂಡಿದಾರು. ತೊಗೊಂಡಿದ್ದಕ್ಕೂ ವರ್ತ್ ಅಂತ ಅನ್ನಿಸ್ತಿದೆ ನನಗಿವಾಗ. ಸೊ ಎಸ್, ನಾವು ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಅಂತ ನಿಮಗೂ ಕೂಡ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನೀವು ಕೂಡ ನನ್ನ ವಿಡಿಯೋ ನೋಡಿ. ಮತ್ತು ಇನ್ನೊಂದೇನು ಅಂದರೆ, ನಾನು ಇತ್ತೀಚೆಗೆ ಸ್ವಲ್ಪ ಕವಿತೆ ಥರ ಎಲ್ಲ ಬರೆಯೋದು ಶುರು ಮಾಡಿದ್ದೀನಿ. ಸೊ ಅದನ್ನೆಲ್ಲ ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಪೋಸ್ಟ್ ಮಾಡಿದ್ದೀನಿ. ನೀವು ಹೋಗ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ID ಬಂದುಬಿಟ್ಟು ಮೇಘನಾ_ಗೌಡ 0730 ಅಂದ್ಬಿಟ್ಟು. ಸೊ ನೀವು ಹೋಗ್ಬಿಟ್ಟು ನನ್ನ ಪೋಸ್ಟ್ ಎಲ್ಲ ನೋಡಿ, ನನ್ನ ಕವಿತೆ ಹೆಂಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅದ್ರ ಜೊತೆ ನಾನು ಯೂಟ್ಯೂಬಲ್ಲಿ ಕೂಡ ಕೆಲವೊಂದನ್ನೆಲ್ಲ ನಾನು ಶಾರ್ಟ್ಸಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಹೋಗಿ ನೀವು ಚೆಕ್ ಮಾಡ್ಬೋದು. ಎಸ್, ಲೆಟ್ಸ್ ಗೋ. ಹಾಗೆ ದೇವಸ್ಥಾನಕ್ಕೆ ಹೋಗ್ತಾ ಈ ಒಂದು ಪಾರ್ಕ್ ನೋಡಿದೆ. ಇದ್ರದ್ದು ಕೂಡ ಒಂದು ವಿಡಿಯೋ ತಗೊಂಡೆ. ಸೊ ಇದ್ರ ಹಳೆ ನೆನಪು ಏನು ಅಂದರೆ, ನಾನು ಪ್ರೀವಿಯಸ್ ಕಂಪನಿ ಅಂದರೆ ಟೈಗ್ರಿಸ್ ಅಸೋಸಿಯೇಟ್ಸ್ ಅಂತ ಒಂದು ಏಜೆನ್ಸಿಲಿ ವರ್ಕ್ ಮಾಡ್ತಿದ್ದೆ. ಅಲ್ಲಿಂದ ಈ ಒಂದು ಪಾರ್ಕ್ಗೆ 2 to 3 minutes ವಾಕು. ಕೆಲವೊಮ್ಮೆ ಇಲ್ಲೇ ಬಂದು ಊಟ ಎಲ್ಲ ಮಾಡ್ಕೊಂಡು ಹೋಗ್ತಿದ್ದು. ಸೊ ಹಂಗಾಗಿ ಅದ್ರ ನೆನಪಿತ್ತಲ್ಲ, ಅದಕ್ಕೆ ಒಂದು ವಿಡಿಯೋ ತಗೊಂಡೆ. ಕೊನೆಗೂ ನಾವು ದೊಡ್ಡ ಗಣಪತಿ ಟೆಂಪಲ್ನ ರೀಚ್ ಆದ್ವಿ. ಈ ಒಂದು ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ, ಬೆಂಗಳೂರಲ್ಲಿ ಎಷ್ಟೆಲ್ಲ ಹಳೆ ದೇವಸ್ಥಾನಗಳಿದೆಯಲ್ಲ, ಆ ಒಂದು ಪುರಾತನ ದೇವಾಲಯದಲ್ಲಿ ಈ ಒಂದು ಬಸವನ ಗುಡಿಲಿ ಏನಿದೆ ಅಲ್ವಾ, ದೊಡ್ಡ ಗಣಪತಿ ಟೆಂಪಲ್ಲು, ಇದು ಪ್ರಮುಖವಾದದ್ದಂತೆ. ಅದ್ರ ಜೊತೆಗೆ ಇಲ್ಲಿ ಏನು ಗಣೇಶನ ವಿಗ್ರಹ ಇದೆಯಲ್ಲ, ಆ ಒಂದು ಗಣೇಶ ಬಂದು ಸ್ವಯಂ ಉದ್ಭವ ಗಣಪತಿ ಅಂತೆ. ಅದ್ರ ಜೊತೆ ಈ ಒಂದು ಗಣೇಶಂದು ಎತ್ತರ ಬಂದು 8 ಅಡಿ ಮತ್ತೆ ಅಗಲ ಬಂದು 12 ಅಡಿ ಇದೆಯಂತೆ. ಒಂದು ದೊಡ್ಡ ಗಣಪತಿ ದೇವಸ್ಥಾನದ ಇತಿಹಾಸ ನೋಡೋದಾದ್ರೆ, ಈ ಒಂದು ದೇವಸ್ಥಾನ ಬಂದು 450 ವರ್ಷಗಳ ಹಿಂದಿನ ಹಳೆಯ ದೇವಸ್ಥಾನ ಅಂತೆ. ಇದನ್ನ 1537ರಲ್ಲಿ ಕೆಂಪೇಗೌಡರು ನಿರ್ಮಿಸಿದ್ರಂತೆ. ಅದ್ರ ಜೊತೆ ಈ ಒಂದು ದೊಡ್ಡ ಗಣಪತಿ ಟೆಂಪಲ್ ಏನಿದೆ ಅಲ್ವಾ, ಇದನ್ನ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯವರು ಈ ಒಂದು ದೇವಸ್ಥಾನದ ಬೆಂಗಳೂರು ದರ್ಶನ ಪಟ್ಟಿಯಲ್ಲಿ ಸೇರಿಸಿದಾರಂತೆ. ಸೊ ಇದರಲ್ಲೇ ಗೊತ್ತಾಗುತ್ತೆ ನಮಗೆ ಈ ಒಂದು ದೇವಸ್ಥಾನಕ್ಕೆ ಎಷ್ಟು ಹೆಸರುವಾಸಿಯಾಗಿದೆ ಈ ಒಂದು ದೇವಸ್ಥಾನ, ಮತ್ತೆ ಎಷ್ಟು ಪ್ರಸಿದ್ಧವಾಗಿದೆ ಅಂದ್ಬಿಟ್ಟು. ಸೊ ಇದನ್ನ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಅವರೇ ಅವ್ರ ಪಟ್ಟಿಯಲ್ಲಿ ಸೇರಿಸ್ಕೊಂಡಿದ್ದಾರೆ ಅಂದರೆ, ಇದು ಎಷ್ಟು ಹಳೆಯ ದೇವಸ್ಥಾನ ಮತ್ತು ಎಷ್ಟು ಪ್ರಸಿದ್ಧವಾದ ದೇವಸ್ಥಾನ ಅನ್ನೋದನ್ನ ನಾವು ತಿಳ್ಕೊಬೋದು. ಸೊ ನಾನು ಲಾಸ್ಟ್ ಟೈಮ್ ಅಂದರೆ 5 years ಬ್ಯಾಕ್ ಬಂದಿದ್ದು. ನಾನು ಮೇ ಬಿ ಸೆಕೆಂಡ್ ಇಯರ್ ಅಥವಾ ಫೈನಲ್ ಇಯರ್ ಡಿಗ್ರಿ ಓದ್ತಿದ್ದೆ, ಅವಾಗ ಬಂದಿದ್ದು ಈ ದೇವಸ್ಥಾನಕ್ಕೆ. ಅದಾದಮೇಲೆ ಬಂದೇ ಇರಲಿಲ್ಲ. ಅವಾಗ ಬಂದಾಗೂ ಕೂಡ ನಾನು ದೊಡ್ಡ ಗಣಪತಿ ಟೆಂಪಲ್ ಏನಿದೆಲ್ಲ ಮೇಯ್ನ್ ಅಲ್ಲಿಗೇನೆ ಹೋಗಿದ್ದು. ಗಣಪತಿ ಟೆಂಪಲ್ ಹಿಂದೆ ಕೂಡ ಸಾಕಷ್ಟು ದೇವಸ್ಥಾನಗಳಿದೆ. ಸೊ ಅಲ್ಲಿಗೆ ಹೋಗಿರಲಿಲ್ಲ, ನಾನು ಫಸ್ಟ್ ಟೈಮೇ ಹೋಗಿದ್ದು. ಸ್ವೀಟಿ ಏನಂದರೆ ದೊಡ್ಡ ಗಣಪತಿ ಟೆಂಪಲ್ಲೇ ನೋಡಿರಲಿಲ್ಲ ಅವಳು. ಸೊ ಈ ಒಂದು ದೇವಸ್ಥಾನಗಳು ಕೂಡ ನೋಡಿರಲಿಲ್ಲ, ಹಾಗಾಗಿ ಅವಳನ್ನ ಕೂಡ ಕರ್ಕೊಂಡ್ಬಂದೆ. ಹೆಂಗೂ ತುಂಬ ಸಾಕಷ್ಟು ಟೈಮ್ ಇತ್ತು ನಮಗೆ. ಸೊ ಹಂಗಾಗಿ ಎಷ್ಟು ಕವರ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ದೇವಸ್ಥಾನನ ನಾವು ಕವರ್ ಮಾಡಿದ್ವಿ. ಆಲ್ಮೋಸ್ಟ್ ನಾವು ಎಲ್ಲ ದೇವಸ್ಥಾನಕ್ಕೂ ಹೋದ್ವಿ. ತುಂಬ ಖುಷಿ ಆಯಿತು ನಮಗೆ. ಎಷ್ಟು ನಮ್ಮ ಬೇಡಿಕೆ ಏನಿತ್ತಲ್ಲ ಅದನ್ನೆಲ್ಲ ಕೇಳ್ಕೊಂಡ್ವಿ ನಾವು. ಹಾಗಾಗಿ ನನಗೆ ತುಂಬ ಖುಷಿ ಆಯಿತು. ಇವತ್ತೊಂದು ದಿನ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ ನಾವು. ಸೊ ಅದಲ್ಲದೆ ಈ ಒಂದು ದೇವಸ್ಥಾನದಲ್ಲಿ ಕೆಲವೊಂದು ಗಿಡ ಕೂಡ ಬೆಳೆಸಿದ್ದಾರೆ. ಹೆಸರು ಕಾಳು ಗಿಡ, ಈ ಥರ ಗಿಡಗಳನ್ನೆಲ್ಲ ಬೆಳೆಸಿದ್ದಾರೆ. ಅದನ್ನೆಲ್ಲ ನೋಡಿ ನನಗೆ ಖುಷಿ ಆಯಿತು. ಸೊ ಈ ರೀತಿಯಾದ ಗಿಡಗಳನ್ನ ನೋಡಿರಲಿಲ್ಲ, ಹೆಸರು ಕಾಳು ಗಿಡ ಈ ಥರದ ಗಿಡಗಳನ್ನ ನೋಡಿರಲಿಲ್ಲ. ಸೊ ಇಲ್ಲಿ ನೋಡಿ ನನಗೆ ಖುಷಿ ಆಯಿತು. ಅಟ್ಲೀಸ್ಟ್ ಜಾಗನ ಯುಟಿಲೈಸ್ ಮಾಡ್ಕೊತಿದ್ದಾರೆ ಮರ ಗಿಡಗಳನ್ನ ಬೆಳೆಸೋದ್ರ ಮೂಲಕ. ನೀವೇನಾದರೂ ಇನ್ ಕೇಸ್ ಬುಲ್ ಟೆಂಪಲ್ಗೆ ಬಂದಾಗ ಹಿಂದೆಗಡೆ ಇರುವಂಥ ದೇವಸ್ಥಾನಗಳಿಗೂ ಕೂಡ ವಿಸಿಟ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಅಲ್ಲೂ ಕೂಡ ಸಾಕಷ್ಟು ದೇವಸ್ಥಾನಗಳಿದೆ. ಸೊ ಇದೇ ರೀತಿ ಒಂದು ದೇವಸ್ಥಾನದಲ್ಲಿ ನವಗ್ರಹ ಕೂಡ ಇತ್ತು. ಸೊ ನವಗ್ರಹ ಸುತ್ತಿ ತುಂಬಾ ದಿನಗಳಾಗಿತ್ತು, ಹಂಗಾಗಿ ಒಂದು 9 ಸುತ್ತು ನವಗ್ರಹ ಕೂಡ. ಈ ರೀತಿ ಎಲ್ಲ ನಾನು ದೇವಸ್ಥಾನಕ್ಕೆ ಹೋಗೋದೇ ಕಮ್ಮಿ ಆಗ್ಬಿಟ್ಟಿದೆ ಇತ್ತೀಚೆಗೆ. ಕೆಲಸ ತುಂಬಾ ಇರುತ್ತೆ.
ಕೆಲ್ಸದಿಂದ ಹೋಗಿ ಬಂದಮೇಲೆ ನಮಗೆ ಟೈಮೇ ಇರೋಲ್ಲ ಬರೋದಕ್ಕೆ. ಸೊ ಈ ರೀತಿ ರಜಾ ಇದ್ದಾಗಾದರೂ ಹೋಗ್ಬಿಟ್ಟು ಬರಬೇಕು. ತುಂಬ ಒಂಥರ ಮನಸ್ಸಿಗೆ ಏನೆಲ್ಲ ಆಯಾಸ ಇರುತ್ತಲ್ಲ ಅದೆಲ್ಲ ಫುಲ್ ಕಮ್ಮಿ ಆಗುತ್ತೆ. ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಮಾತ್ರ. ಯಾವಾಗ್ಲೂ ನಾವು ಹೊರ್ಗಡೆನೇ ಇರ್ತೀವಿ ಜಾಸ್ತಿ. ಅಂದರೆ ದೇವಸ್ಥಾನಕ್ಕೆಲ್ಲ ಇವಾಗ ಹೋಗೋದೇ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ. ಆದರೆ ಹೋದರೆ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಹೋದಾಗೆಲ್ಲ ಹೊಸ ಹೊಸ ಎಕ್ಸ್ಪೀರಿಯೆನ್ಸ್ ಅನಿಸುತ್ತೆ. ಚೆನ್ನಾಗಿರುತ್ತೆ ಮನಸ್ಸಿಗೆ. ಎಷ್ಟೇ ಬೇಸರದಲ್ಲಿದ್ದರೂ ಎಷ್ಟೇ ಬೇಜಾರಲ್ಲಿದ್ರೂ ದೇವಸ್ಥಾನಗಳಿಗೆ ಹೋದಾಗ ಎಷ್ಟೋ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಸೊ ಅಟ್ಲೀಸ್ಟ್ ಯಾವಾಗ ರಜಾ ಸಿಗುತ್ತಲ್ಲ ವೀಕ್ಲಿ ಒನ್ಸ್, ಅಥವಾ ವೀಕ್ಲಿ ಒನ್ಸ್ ಅಲ್ಲದೆ ಹೋದರೂ ಮಂತ್ಲಿ ಒನ್ಸ್ ಆದರೂ ದೇವಸ್ಥಾನಕ್ಕೆ ಹೋದರೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಒಂದು ದೊಡ್ಡ ಗಣಪತಿ ಟೆಂಪಲ್ ಆದಮೇಲೆ ನಾವು ನೆಕ್ಸ್ಟ್ ಹೋಗಿದ್ದೆ ಬಿಗ್ ಬುಲ್ ಟೆಂಪಲ್ಗೆ, ದೊಡ್ಡ ಬಸವಣ್ಣ ದೇವಸ್ಥಾನಕ್ಕೆ. ಸೊ ಆ ದೇವಸ್ಥಾನದಲ್ಲಿ ಕೂಡ ತುಂಬ ಚೆನ್ನಾಗಿತ್ತು. ಆ ದೇವಸ್ಥಾನಕ್ಕೂ ನಾನು ಹೋಗೇ ಇರಲಿಲ್ಲ. ಇವಾಗಲೇ ಫಸ್ಟ್ ಹೋಗಿದ್ದು. ಗೊತ್ತಿಲ್ಲ, ನಾನು ಇಲ್ಲಿಲ್ಲೇ ಇದ್ದರೂ ಕೂಡ ಹೋಗಿರಲಿಲ್ಲ. ಫಸ್ಟ್ ಟೈಮ್ ಹೋಗಿದ್ದು. ಅಲ್ಲೂ ಕೂಡ ತುಂಬ ಚೆನ್ನಾಗಿತ್ತು. ಅದನ್ನು ಕೂಡ ತುಂಬ ಎಂಜಾಯ್ ಮಾಡಿದೆ ನಾನು. ಈ ಒಂದು ಬಿಗ್ ಬುಲ್ ಟೆಂಪಲ್ ಬಗ್ಗೆ ಹೇಳ್ಬೇಕಂದ್ರೆ ಈ ಒಂದು ದೇವಸ್ಥಾನ ಬಂದು ವಿಶ್ವದಲ್ಲೇ ಅತಿ ದೊಡ್ಡ ನಂದಿಯ ದೇವಾಲಯದಲ್ಲಿ ಒಂದಾಗಿದೆ ಅಂತೆ. ಅದಲ್ಲದೆ ಈ ಒಂದು ನಂದಿ ವಿಗ್ರಹ ಏನಿದೆ ಅಲ್ಲ, ಅದು 15 ಅಡಿ ಎತ್ತರ ಮತ್ತು 20 ಅಡಿ ಉದ್ದವಾಗಿದೆಯಂತೆ. ಅದ್ರ ಜೊತೆ ರೈತರು ಅವರ ಮೊದಲ ಕಡಲೆಕಾಯಿ ಸುಗ್ಗಿಯನ್ನು ಅರ್ಪಿಸಿದ ದಿನವನ್ನು ಕಡಲೆಕಾಯಿ ಪರಿಷೆ ಅಂತ ಕರೀತಾರಂತೆ. ಅದ್ರ ಜೊತೆ ಇದ್ರದ್ದು ಹಿಸ್ಟ್ರಿ ನೋಡೋದಾದ್ರೆ 100 ವರ್ಷಗಳ ಹಿಂದೆ ಕರ್ನಾಟಕದ ಬೆಂಗಳೂರಲ್ಲಿ ಇರುವಂಥ ಬಸವನಗುಡಿ ಅಂತ ಒಂದು ಹಳ್ಳಿ ಇತ್ತಂತೆ. ಅದ್ರ ಜೊತೆಗೆ ನೆರೆಯ ಹಳ್ಳಿಗಳಾಗಿ ಸುಂಕೇನಹಳ್ಳಿ, ಗವಿಪುರಂ ಗುಟ್ಟಳ್ಳಿ, ಮಾವಳ್ಳಿ ಮತ್ತು ದಾಸರಳ್ಳಿ ಅಂತ ಹಳ್ಳಿಗಳು ಕೂಡ ಇದ್ವಂತೆ. ಸೊ ಇವರೆಲ್ಲ ಏನು ಅಂದರೆ ಕಡಲೆಕಾಯಿ ಬೆಳೀತಿದ್ರಂತೆ ಈ ಒಂದು ಜಾಗಗಳಲ್ಲಿ ರೈತರು. ಸೊ ಏನಾಗ್ತಿತ್ತಂದರೆ ಪ್ರತಿ ಹುಣ್ಣಿಮೆ ರಾತ್ರಿಲಿ ಒಂದು ಗೂಳಿ ಬಂದು ಇವ್ರು ಏನು ಬೆಳೆಸಿರ್ತಿದ್ರಲ್ವಾ ಕಡಲೆಕಾಯಿ ಅದನ್ನೆಲ್ಲ ತಿನ್ಕೊಂಡು ಹೋಗ್ಬಿಡ್ತಿತ್ತಂತೆ. ಸೊ ಇದು ನೋಡೋಷ್ಟು ದಿನ ನೋಡಿ ಒಬ್ಬ ರೈತ ಏನು ಮಾಡ್ತಾನೆ ಅಂದರೆ ಈ ಒಂದು ಹುಣ್ಣಿಮೆ ರಾತ್ರಿಲಿ ಯಾವ ಗೂಳಿ ಬಂದು ತಿನ್ಕೊಳ್ಳುತ್ತೆ ನೋಡೋಣ ಅಂದ್ಬಿಟ್ಟು ಒಂದಿನ ಕಾಯ್ಕೊಂಡು ಕೂತಿರ್ತಾನಂತೆ. ಗೂಳಿ ಬರಲಿ ತಿನ್ಕೊಂಡು ಹೋಗ್ಲಿ, ಅದನ್ನು ಆಟಾಡ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು. ಸೊ ಅದೇ ರೀತಿ ಗೂಳಿ ಬಂದು ಕಡಲೆಕಾಯಿ ಎಲ್ಲ ತಿನ್ನುವಾಗ ಈ ಒಬ್ಬ ರೈತ ಏನಿದೆ ಅವನು ಈ ಒಂದು ಗೂಳಿಯಿಂದನೇ ಹೋದ್ನಂತೆ ಅಟ್ಟಾಡಿಸ್ಕೊಂಡು. ಸೊ ಈ ಒಂದು ಗೂಳಿ ಬೆಟ್ಟದ ತುದಿವರೆಗೂ ಹೋಯ್ತಂತೆ. ಇವನು ಅಟ್ಟಾಡಿಸ್ಕೊಂಡು ಬೆಟ್ಟದ ತುದಿವರೆಗೂ ಹೋಗೋ ಅಷ್ಟರಲ್ಲಿ ಈ ಒಂದು ಗೂಳಿ ಏನಿದೆ ಅಲ್ಲ ಇದು ನಂದಿ ವಿಗ್ರಹ ಆಗಿ ಸ್ಥಾಪನೆ ಆಯ್ತಂತೆ. ಆವಾಗ ಇವನು ನೋಡಿಬಿಟ್ಟು ಅವನಿಗೂ ಆಶ್ಚರ್ಯ ಆಯಿತು. ಅದಾದಮೇಲೆ ವಿಗ್ರಹ ಬೆಳೀತಾನೇ ಹೋಯ್ತಂತೆ, ಗಾತ್ರದಲ್ಲಿ ತುಂಬ ಬೆಳೀತಾ ಹೋಯ್ತಂತೆ. ಆವಾಗ ರೈತರೆಲ್ಲ ಸೇರಿ ಕಬ್ಬಿಣದ ಗೂಟ ಏನು ಬರುತ್ತಲ್ಲ ಅದನ್ನು ತಲೆಯೊಳಗೆ ಹೊಡೆದ್ರಂತೆ. ಅದರಿಂದ ಅದಾದಮೇಲೆ ಗೂಳಿ ಬೆಳೆಯೋದು ನಿಲ್ತಂತೆ. ಮತ್ತು ಈ ಗೂಳಿ ನೋಟ ಮತ್ತು ವಿಗ್ರಹದ ಆವಿಷ್ಕಾರ ಏನಿದೆ ಅಲ್ಲ ಅದನ್ನೆಲ್ಲ ನೋಡಿ ಇದು ದೈವಿಕ ಸಂಕೇತ ಅಂತ ಹೇಳಿ ಅರ್ಥ ಮಾಡ್ಕೊಂಡ್ರಂತೆ. ಇಷ್ಟು ಈ ಒಂದು ಜಾಗದ ಇತಿಹಾಸ. ಸೊ ಇದಾದಮೇಲೆ ನಾವು ನೆಕ್ಸ್ಟ್ ಹೋಗಿದ್ದೆ ಗೋವರ್ಧನ ಕ್ಷೇತ್ರಕ್ಕೆ. ಇದು ಬಂದು ಕೃಷ್ಣನ ದೇವಸ್ಥಾನ. ಇದು ಕೂಡ ತುಂಬ ಚೆನ್ನಾಗಿತ್ತು. ಇದಕ್ಕೂ ಕೂಡ ಹೋಗಿದ್ದೆ ಫಸ್ಟ್ ಟೈಮು. ನೋಡಿದ್ದೆ ಹೊರಗಡೆಯಿಂದ, ಆದರೆ ಒಳಗಡೆ ಹೋಗಿರಲಿಲ್ಲ. ಒಳಗಡೆ ಹೋದೆ, ತುಂಬ ಚೆನ್ನಾಗಿತ್ತು. ಇಲ್ಲಿ ಹಸುನ ಕೂಡ ಸಾಕಿದ್ದಾರೆ. ಹಸುಗಳು ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು ನನಗೆ. ಸೊ ಸ್ವೀಟಿ ಕೂಡ ಹೇಳ್ತಿದ್ಲು ಮತ್ತೆ ಇಲ್ಲಿಗೆ ಬರಬೇಕು ನಾವು ಅಂತ. ಅವಳಿಗಂತೂ ಕೃಷ್ಣ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ನಾವು ತುಂಬ ಹೊತ್ತು ಆ ದೇವಸ್ಥಾನದಲ್ಲೇ ಕಾಲ ಕಳೆದ್ವಿ. ಅವಳಂತೂ ತುಂಬ ಇಷ್ಟಪಡ್ತಾಳೆ ಈ ದೇವ್ರನ್ನ, ಮತ್ತೆ ಮತ್ತೆ ಬರಬೇಕು ಅಂತ ಹೇಳ್ತಿದ್ಲು. ಸೊ ನೋಡೋಣ, ಮತ್ತೆ ಸಾಧ್ಯ ಆದರೆ ಇನ್ನೊಂದ್ಸರಿ ಹೋಗಿ ಬರಬೇಕು ಅವಳಿಗೋಸ್ಕರ ಆದರೂ. ಸೊ ಇದಾದಮೇಲೆ ನೆಕ್ಸ್ಟು ನಾವು ಹೋಗಿದ್ದೆ ಗವಿಗಂಗಾಧರ ನಾಥ ಸ್ವಾಮಿ ಟೆಂಪಲ್ಗೆ. ಸೊ ಅಲ್ಲಿ ಹೋಗಿದ್ದೆ ನಾನು ಅಲ್ಲಿಗೆ. ತುಂಬ ಚೆನ್ನಾಗಿತ್ತು. ಆವಾಗ ಇದ್ದಿದ್ದ ಎಕ್ಸ್ಪೀರಿಯೆನ್ಸೇ ಬೇರೆ. ಇವಾಗ ನಾವು ಪ್ರತಿ ಸರಿ ಯಾವಾಗೇ ಆಗಲಿ ಯಾವ ದೇವಸ್ಥಾನಕ್ಕೆ ಆಗಲಿ ನಾವು ಹೋದಾಗ ಪ್ರತಿ ಸರಿನೂ ಬೇರೆ ಬೇರೆ ರೀತಿಯಾದಂಥ ಎಕ್ಸ್ಪೀರಿಯೆನ್ಸೇ ನಮಗಾಗೋದು. ಸೊ ಇಲ್ಲೂ ಅಷ್ಟೇ ಕರೆಕ್ಟ್ ಟೈಮ್ಗೆ ಹೋದ್ವಿ. ಆವಾಗ ಇನ್ನೂ ಪೂಜೆ ಶುರು ಆಗಿತ್ತು. ಸಂಪೂರ್ಣವಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಎಲ್ಲ ನೀಟಾಗಾಯಿತು. ಸೊ ತುಂಬ ಖುಷಿ ಆಯಿತು ನಮಗೆ. ಈ ಒಂದು ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ಇದು ಒಂದು ರಾಕ್ ಕಟ್ ವಾಸ್ತುಶಿಲ್ಪದ ಉದಾಹರಣೆ ಅಂತೆ ಈ ಒಂದು ದೇವಾಲಯ. ಅದಲ್ಲದೆ ಈ ಒಂದು ದೇವಸ್ಥಾನನ ವೈದಿಕ ಕಾಲದಲ್ಲಿ ಗೌತಮ ಮಹರ್ಷಿ ಮತ್ತು ಭಾರದ್ವಾಜ್ ಮುನಿಗಳು ನಿರ್ಮಿಸಿದ್ರಂತೆ. ಇದನ್ನು 16ನೇ ಶತಮಾನದಲ್ಲಿ ಕೆಂಪೇಗೌಡರು ರಾಮರಾಯನಿಂದ 5 ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಿ ಬಿಡುಗಡೆಯಾಗಿ ಬಂದ ಮೇಲೆ ನವೀಕರಿಸಿದ್ರಂತೆ. ಸೊ ಇದಿಷ್ಟು ಇದ್ರ ಒಂದು ದೇವಸ್ಥಾನದ ಇನ್ಫಾರ್ಮೇಷನು. ನಾನು ಈ ಎಲ್ಲ ಮಾಹಿತಿನೂ ಗೂಗಲಿಂದ ತಗೊಂಡು ಹೇಳ್ತಿರೋದು. ಇನ್ ಕೇಸ್ ಏನಾದರೂ ತಪ್ಪಾಗಿರೋ ದಯವಿಟ್ಟು ಕ್ಷಮಿಸಿ. ಎಲ್ಲಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ. ಕರೆಕ್ಟಾಗಿದೆ ಅಂತಲೇ ಅನ್ಕೋತೀನಿ. ಇನ್ ಕೇಸ್ ತಪ್ಪಾಗಿದ್ರೆ ಕ್ಷಮಿಸಿ. ಫೈನಲಿ ಮನೆಗೆ ರೀಚ್ ಆದ್ವಿ.
ಇವಾಗಲೇ 9:15. ನಾವು ಮನೆ ಬಿಟ್ಟಾಗ್ಲೇ 5:30 ಆಗಿತ್ತು. ಸೊ 5:30ಇಂದ 9:15ವರೆಗೂ ನಾವು ಹೊರಗಡೆನೇ ಇದ್ವಿ. ಆದರೆ ಟ್ರಸ್ಟ್ ಮೀ ನಿಜವಾಗ್ಲೂ ಸಕ್ಕತ್ತಾಗಿತ್ತು ಇವತ್ತಿನ ದಿನ ಮಾತ್ರ. 3 ದೇವಸ್ಥಾನಕ್ಕೆ ನಾವು ಇವತ್ತು ಹೋಗಿದ್ದು. ತುಂಬ ಖುಷಿ ಪಟ್ವಿ ನಾವು ದೇವಸ್ಥಾನದಲ್ಲಿ. ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ನಮಗೆ. ನಂಗಿಂತ ಹೆಚ್ಚು ಸ್ವೀಟಿ ತುಂಬ ಖುಷಿಪಟ್ಲು. ಅವಳು ಈ ದೇವಸ್ಥಾನ ಎಲ್ಲ ನೋಡೇ ಇರಲಿಲ್ಲ. ನಾವಂದರೆ ಅಟ್ಲೀಸ್ಟ್ ಬೆಂಗಳೂರಲ್ಲಿ ಇರ್ತೀವಿ, ದೇವಸ್ಥಾನಕ್ಕೆಲ್ಲ ಹೋಗಿರ್ತೀವಿ. ಅವಳು ಅಂದರೆ ಆಂಧ್ರ ಪ್ರದೇಶ. ಅವಳು ಇಲ್ಲಿಗೆ ಬಂದು 3 to 4 ಇಯರ್ಸ್ ಆಯಿತು ಅಷ್ಟೇ. ಅವಳು ಹೋಗೇ ಇರಲಿಲ್ಲ ಈ ಟೆಂಪಲ್ಸ್. ನಾನು ಏನು ಟೆಂಪಲ್ಸ್ಗೆ ಕರ್ಕೊಂಡು ಹೋಗಿದ್ನೋ ಆ ಟೆಂಪಲ್ಸ್ಗೆ ಹೋಗಿರಲಿಲ್ಲ ಅವಳು. ಸೊ ಹಂಗಾಗಿ ನಿಜ ತುಂಬ ಖುಷಿಪಟ್ಲು. ಆಮೇಲೆ ಅವ್ಳಿಗೆ ಕೃಷ್ಣ ಅಂದರೆ ತುಂಬ ಇಷ್ಟ. ಕೃಷ್ಣನ ಟೆಂಪಲ್ಗೂ ಕರ್ಕೊಂಡು ಹೋಗಿದ್ದೆ, ಗಾಂಧಿ ಬಜಾರಲ್ಲಿ ಇದೆಯಲ್ಲ ಆ ಟೆಂಪಲಿಗೆ. ಅವಳು ಫುಲ್ ಖುಷಿಪಟ್ಲು. ಅವಳು ಹೇಳ್ತಿದ್ಲು ನನಗೆ ಸಾಧ್ಯ ಆದಾಗೆಲ್ಲ, ನನಗೆ ಬೋರ್ ಅನಿಸ್ದಾಗೆಲ್ಲ ಇಲ್ಲಿಗೆ ಬರ್ತಿರ್ತೀನಿ ಅಂತ. ಸೊ ಅವಳನ್ನ ಕರ್ಕೊಂಡೋಗಿ ತುಂಬ ಖುಷಿಪಟ್ಲು. ಇಬ್ರು ತುಂಬ ಚೆನ್ನಾಗಿ ದಿನ ಸ್ಪೆಂಡ್ ಮಾಡಿದ್ವಿ ಇವತ್ತು. ನನಗಂತೂ ನಿಜ ಫುಲ್ ಖುಷಿ ಆಯಿತು. ಸೊ ಎಸ್, ಇದಾಗಿತ್ತು ನನ್ನ ಇವತ್ತಿನ ಈ ವ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಮೇಘನಾ ಮನೋಜ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಪ್ರತಿಯೊಂದು ವೀಡಿಯೋನ ಕಂಪ್ಲೀಟಾಗಿ ವ್ಯೂ ಮಾಡಿ, ನನ್ನ ಪ್ರತಿಯೊಂದು ವೀಡಿಯೋಗೂ ಲೈಕು ಶೇರು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.